ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಲಾಸ್ಟ್ ಲಾಗ್ ಏನು ನೋಡಿದ್ರಲ್ಲ ಅದರ ನೆಕ್ಸ್ಟ್ ಡೇನ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಅಂದರೆ ನಮ್ಮದು ಒಪ್ಪಂದ ಏನು ಗೊತ್ತಾ, ಮನೇಲಿ ಎಲ್ಲ ಧೂಳೆಲ್ಲ ನೀಟಾಗಿ ತಗೊಂಡು ಡೀಪ್ ಕ್ಲೀನ್, ಸ್ವಲ್ಪ ಲೈಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ವಾಶ್ರೂಮ್ಸ್ ಎಲ್ಲ ತೊಳೆಯೋದು, ಈ ಥರದೊಂದು ಮಾತುಕತೆ. ಬಟ್ ಇವಾಗ ನಮ್ಮ ಮನೇಲಿ ಧೂಳು ತೆಗೆದು ಕಸ ಎಲ್ಲ ಹೊಡ್ಕೊಂಡು ಅಷ್ಟರ ಮಟ್ಟಿಗೆ ಕ್ಲೀನ್ ಮಾಡೋ ಹಾಗಂತರೂ ಇಲ್ಲ. ಅದಕ್ಕೆ ಇವತ್ತು ವಾಶ್ರೂಮ್ಸ್ ಎಲ್ಲ ತೊಳಿಬೇಕಿತ್ತು ಅಂತ ಹೇಳಿ ಬೆಳಗ್ಗೆ ಎದ್ದು ಜಯಂತ್ ಅವ್ರು ಕೆಲಸ ಮಾಡ್ಕೊತಾ ಇದ್ರೆ, ನಮ್ಮ ಮತ್ತೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರೆ, ಇನ್ನು ನಾನೇನಪ್ಪ ಮಾಡಲಿ ಅಂತೇಳಿ ಸೀದಾ ಹೋಗಿ 2 ವಾಶ್ರೂಮ್ಸ್ ಎಲ್ಲ ನೀಟಾಗಿ ತೊಳೆದು, ಇನ್ನು ವಾಶ್ರೂಮ್ಸ್ ಎಲ್ಲ ತೊಳೆದಿದ್ದೀನಿ ಅಂತ ಹೇಳಿ ಬರೋವಾಗ ಹಂಗೆ ಸ್ನಾನ ಕೂಡ ಮುಗಿಸ್ಕೊಂಡು ಬಂದುಬಿಟ್ಟೆ. ಹಾಗಾಗಿ ಬೆಳಗ್ಗೆನೇ ಎಷ್ಟು ಫ್ರೆಶ್ ಆಗಿದೆ ನೋಡಿ ಫೇಸ್ ಅನ್ನೋದು. ನನ್ನನ್ನು ನೋಡ್ಕೊಳ್ಳೋದಕ್ಕೆ ಒಂಥರ ಖುಷಿ. ಇನ್ನು ಅತ್ತೆ ಜೊತೆ ನಮ್ಮ ಜಯಂತ್ ಜೊತೆ ಮಾತಾಡ್ಕೊತ ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ನಾನು ಹೇಳ್ತಿರ್ತಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಆಲ್ಮೋಸ್ಟ್ ನಮ್ಮ ಅತ್ತೆ ಇದ್ದಾಗಿಂದ ನಮಗೆ ಒಂದು ಸ್ವಲ್ಪ ಕೆಲಸ ತುಂಬ ಹಗುರ ಅನ್ನಿಸ್ತಾ ಇದೆ ಅಂತೇಳಿ. ಸೊ ಮನೇಲಿ ಯಾರಾದರೂ ಒಬ್ಬರಾದರೂ ಅಟ್ಲೀಸ್ಟ್ ಹೆಲ್ಪಿಂಗ್ ಹ್ಯಾಂಡ್ಸ್ ಇತ್ತು ಅಂತಂದರೆ ಹೆಂಗಿರುತ್ತೆ ಫೀಲ್ ಅಂತ ಹೇಳಿ ನನಗೆ ಇವಾಗ ಒಂದು ಸ್ವಲ್ಪ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ, ಅದು ಎಷ್ಟು ನಿಜ ಗೊತ್ತಾ. ಸೊ ನೋಡಿ, ಜಯಂತ್ ಬೆಳಗ್ಗೆ ಎದ್ದು ಗಂಜಿ ಎಲ್ಲ ಮಾಡ್ಕೊತಾರೆ. ಅವ್ರದ್ದು ಬಿಸ್ನೆಸ್ ಏನಿದೆ ಚಿಕ್ಕದಾಗಿ ಸ್ಟಾಲ್ ಹಾಕ್ತಾರೆ, ಅಂಬ್ಲಿ ಸ್ಟಾಲ್. ಸೊ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು. ಕೆಲವೊಬ್ರು ಯಾರಾದರೂ ನೀವು ಫಸ್ಟ್ ಟೈಮ್ ಇದೆ ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅವರು ಅಂಬ್ಲಿ ಮಾಡ್ಕೊಳ್ಬೇಕಲ್ಲ, ಅದು 3 ರೀತಿಯಾಗಿ ಅಂಬ್ಲಿ ಮಾಡಿಕೊಂಡು ಮಜ್ಜಿಗೆ ರೆಡಿ ಮಾಡಿಕೊಂಡು, ಸೊ ಎಷ್ಟೆಷ್ಟು ಬೇಗ ಮಾಡ್ಕೊತಾರೆ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಕಂಪ್ಲೀಟ್ಲಿ ಅವ್ರ ಕೆಲಸ, ಅವ್ರ ಜವಾಬ್ದಾರಿ ಆಗಿರುತ್ತೆ. ಇನ್ನು ಫೈನಲಾಗಿ ಲಾಸ್ಟಿಗೆ ಈರುಳ್ಳಿ ಹೆಚ್ಕೊಂಡು ಕೊತ್ತಂಬರಿ ಹೆಚ್ಕೊಂಡು ಚಟ್ನಿ ಮಾಡ್ಕೊಳ್ಳೋದು ಒಂದು ಬ್ಯಾಲೆನ್ಸ್ ಇತ್ತು ಅವ್ರದ್ದು. ಅದಕ್ಕೆ ಅವ್ರು ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ನಮ್ಮ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು, ಅವ್ರ ಸೈಡಿಗೆ ಹೋದ್ರು. ನಾನು ಇನ್ನೆಲ್ಲದು ಕೂಡ ಜೋಡಿಸ್ಕೊತಾ ಇದ್ದೀನಿ. ಅಥವಾ ಇನ್ನೇನು ಸ್ವಲ್ಪ ಇದೆ, ಹೋಗಿ ನಾನು ಜೋಡಿಸ್ಕೊಂಡು ಒಂದೆರಡು ಮೀನ್ಸ್ ದೊಡ್ಡ ಪಾತ್ರೆ ಇದೆಯಲ್ಲ ಅದನ್ನಷ್ಟು ತೊಳ್ಕೊತೀನಿ ಹೋಗಿ ಅಂತ ಹೇಳಿ ಕಳಿಸಿ, ಇನ್ನು ಇಲ್ಲಿ ಏನು ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಡು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಏನು ಅಂತಂದರೆ ಇಡ್ಲಿಗೋಸ್ಕರ ಆಲ್ರೆಡಿ ನಿನ್ನೆ ರಾತ್ರಿನೇ ಎಲ್ಲ ನೆನೆ ಇಟ್ಟು ರುಬ್ಬಿ ಮಲ್ಕೊಂಡಿದ್ದೆ. ಇವಾಗ ಇಡ್ಲಿ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇತ್ತೀಚೆಗೆ ಸ್ವಲ್ಪ ಅಕ್ಕಿ ಹಾಕಿ ಇಡ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಈ ಬಿಫೋರ್ ಅಕ್ಕಿ ಹಾಕ್ತಿರ್ಲಿಲ್ವ ಅಂತ ಕೇಳ್ಬೋದು. ನನಗೆ ರವೆ ಇಡ್ಲಿ ಮಾಡಿ ಅಭ್ಯಾಸ, ಮತ್ತು ರವೆ ಇಡ್ಲಿ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ನನಗೆ ಅಕ್ಕಿ ಹಿಟ್ಟಿಗೆ ಕಂಪ್ಯಾರಿಸನ್ ಮಾಡಿದ್ರೆ ನಾನು ರವೆ ಹಾಕಿ ಮಾಡ್ತೀನಲ್ಲ, ಅವಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ನೀವು ಯಾವ ಥರ ಅಭ್ಯಾಸ ಮಾಡ್ಕೊಂಡಿದ್ದೀರಿ, ಮೀನ್ಸ್ ಅಕ್ಕಿಲೇ ಮಾಡ್ತೀರಾ ಅಥವಾ ಹೆಂಗೆ ರವೆ ಮಾಡ್ತೀರಾ, ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಅಭ್ಯಾಸ ಇದೆ ಅಂತೇಳಿ. ಹಾಗೆ ನಮ್ಮ ಅಮ್ಮನ ಮನೇಲಿ ಮತ್ತು ನಮ್ಮ ಅತ್ತೆ ಮನೆಯಲ್ಲಿ ಅಲ್ಯೂಮಿನಿಯಮ್ದು ಬರುತ್ತಲ್ಲ ಸ್ಟೀಲ್ ಪಾತ್ರೆ ಇಡ್ಲಿ ಮಾಡೋದಕ್ಕೆ, ಆ ಥರದ್ದು ಯೂಸ್ ಮಾಡ್ತಾರೆ. ಬಟ್ ನಾನು ಒಬ್ಬಳೇ ನೋಡಿ ಸ್ಟೀಲ್ ಯೂಸ್ ಮಾಡೋದು, ಅದೇನೋ ಗೊತ್ತಿಲ್ಲ, ಮದುವೆ ಆದಾಗ ತಂದಿದ್ದು ಸ್ಟೀಲ್ದು. ಸೊ ಇನ್ನೂ ಚೇಂಜ್ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಆ್ಯಕ್ಚುಲಿ ಇತ್ತೀಚೆಗೆ ನಾವು ಇಡ್ಲಿ ದೋಸೆ ಮಕ್ಕಳಿಗೋಸ್ಕರ ತಿಂಡಿ ಮಾಡೋದು ಅದೆಲ್ಲ ಜಾಸ್ತಿ ಮಾಡಿದ್ದು. ಬಿಫೋರ್ ಎಲ್ಲ ಏನಿಲ್ಲ ಫ್ರೆಂಡ್ಸ್, ರೈಸ್ ಐಟಮ್ಸ್ ಹಿಂಗೆ ಇರ್ತಿತ್ತು ನಮ್ಮದು. ಇವಾಗ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಮಕ್ಕಳಿಗೆ ಯಾವುದು ಕರೆಕ್ಟ್ ಆಗುತ್ತೆ, ಕಂಫರ್ಟ್ ಫುಡ್ ಏನು, ಈ ಥರದ ಪ್ರಕಾರ ಹೋದರೆ ಇದನ್ನೆಲ್ಲ ಜಾಸ್ತಿ ಮಾಡ್ಕೊಂಡಿರೋದು. ಮತ್ತು ಇನ್ನು ಸ್ಟೀಲ್ಸಲ್ಲಿ ಮಾಡಿ ನನಗೆ ಸ್ವಲ್ಪ ಅಭ್ಯಾಸ ಜಾಸ್ತಿ ಇದೆ. ಮತ್ತು ನೀವೇನು ಯೂಸ್ ಮಾಡ್ತೀರಾ? ಸೊ ಇನ್ನು ನಿಧಾನಕ್ಕೆ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಕ್ತಾ ಇದ್ದೀನಿ. ಈ ಸ್ಟೀಲ್ಸ್ ಯೂಸ್ ಮಾಡೋದ್ರಿಂದ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ಲಾಸ್ಟಿಗೆ ಇಕ್ಕುವಾಗ ಮಾತ್ರ ಕೆಲವೊಂದಕ್ಕೆ ಹ್ಯಾಂಡ್ಲ್ ಇರುತ್ತೆ, ಕೆಲವೊಂದಕ್ಕೆ ಹ್ಯಾಂಡ್ಲ್ ಇರಲ್ಲ. ನಮ್ಮದು ಹ್ಯಾಂಡ್ಲ್ ಇಲ್ಲ, ಏನಿಲ್ಲ. ಅದನ್ನು ಬಿಗಿಯಾಗಿ ಇಟ್ಕೊಂಡು ಕರೆಕ್ಟಾಗಿ ಆ ಪಾತ್ರೆ ಇಡಬೇಕಲ್ಲ, ಅದು ಒಂದು ಸ್ವಲ್ಪ ಟಾಸ್ಕ್. ಅದು ಯಾರಿಗೂ ಬರಲ್ಲ. ನಮ್ಮ ಮನೇಲಿ ಜಯಂತ್ ಅಂತಿರ್ತಾರೆ, ಅದು ನಿನ್ಗೊಬ್ಳಿಗೆ ಸೆಟ್ ಆಗ್ಬಿಟ್ಟಿದ್ದೇನೆ ಹೆಂಗೆ ಅಂತೇಳಿ. ಸೊ ಒಂದು ಕಡೆ ಇಡ್ಲಿ ಹಿಟ್ಟಾಯಿತು, ಇನ್ನೊಂದು ಕಡೆ ನಮ್ಮ ಅತ್ತೆ ನನಗೆ ಚಟ್ನಿಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಮಾಡಿರುವಂಥ ನುಗ್ಗೆಕಾಯಿ ಸೊಪ್ಪು ಮತ್ತು ಬೇಳೆ ಹಾಕಿ ಪಲ್ಯ ಮಾಡ್ಕೊಂಡಿದ್ವಲ್ಲ, ಒಗ್ಗರಣೆ ಕೊಟ್ಟು ಅದನ್ನು ಬಿಸಿ ಮಾಡಿ ಇಕ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಸೊಪ್ಪು ಅಂದರೆ ಎಲ್ರಿಗೂ ಇಷ್ಟ. ಉಳಿದಿದ್ರೆ ನಾನು ತಿಂತೀನಿ ಅಥವಾ ನಮಗೆ ತುಂಬ ಇಷ್ಟ ಅಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಜಾರಲ್ಲಿ ಚಟ್ನಿಯು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ಚಟ್ನಿ ರೆಡಿ ಮಾಡಿದ್ದಾಯಿತು, ಗ್ರೀನ್ ಕಲರ್ ಚಟ್ನಿ. ನನಗೆ ಇಡ್ಲಿ ಮಾಡಿದೆ ಅಂತಂದರೆ ಚಟ್ನಿ ಸ್ವಲ್ಪ ನೀರು ಥರ ಇರಬೇಕು ಫ್ರೆಂಡ್ಸ್, ಗಟ್ಟಿ ಇದ್ದರೆ ತಿನ್ನಂಗೆ ಅನಿಸಲ್ಲ. ದೋಸೆಗೆ ಗಟ್ಟಿ ಇರಬೇಕು, ಇಡ್ಲಿಗೆ ಒಂಥರ ಈ ಥರ ನೀರು ಥರ ಇರಬೇಕು, ಅವಾಗ ಸಖತ್ ಇಷ್ಟ ಆಗುತ್ತೆ. ಇನ್ನು ನಮ್ಮ ಮಿಂಚಕಾಯಿ ಎದ್ಲು ಅಂತಂದರೆ ಅವಳನ್ನ ಸುಧಾರಿಸೋಕ್ಕೆ ನನಗೊಂದು 15 ನಿಮಿಷನಾದರೂ ಬೇಕು ಟೈಮು, ಇಲ್ಲ ಅಂತಂದರೆ ಚೆನ್ನಾಗಿ ತಲೆ ಇಡಿಸ್ತಾಳೆ ನಮಗೆ. ಇನ್ನು ಚಿಟ್ಟಿಗೆ ಆಲ್ರೆಡಿ ಸ್ವಲ್ಪ ಹುಷಾರಾದಂಗೆ ಆಗಿತ್ತು ಫ್ರೆಂಡ್ಸ್, ಪರವಾಗಿಲ್ಲ, ಅವನು ಆಲ್ರೆಡಿ ಎಲ್ಲ ಓಡಾಡ್ತಾ ಇದ್ದಾನೆ, ರೆಸ್ಟ್ ಮಾಡಿ ಚೆನ್ನಾಗಿ ಎದ್ದಾಯಿತು. ಮತ್ತು ಅಮ್ಮ ಆಗಿತ್ತಲ್ಲ, ಅದು ಕೂಡ ಎಲ್ಲದು ಕೂಡ ಒಣಗಿ ಒಂಥರ ಉದುರೋ ಥರ ಆಗ್ತಾಯಿತ್ತು. ಹಾಗಾಗಿ ನಮ್ಮ ಅವ್ರ ಮನೆ ಹೋಗೋದಕ್ಕೆ ಅಂತೇಳಿ ಇವತ್ತು ಬೆಳಗ್ಗೆನೆ ಎದ್ದು ಆಲ್ರೆಡಿ ಇವಾಗ ನೋಡಿ ಕೆಲಸ ಎಲ್ಲ ಮುಗಿಸ್ಕೊಟ್ರೆ ಆಲ್ರೆಡಿ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ಯಾಕಂದರೆ ನಮ್ಮ ಅಣ್ಣ ಬರ್ತಾ ಇದ್ದಾರೆ, ಅವ್ರು ಹೆಂಗೂ ಬಂದು ಮಾತಾಡ್ಕೊಂಡು ಹೋಗುವಾಗ ಅವ್ರ ಜೊತೆನೆ ಹೋಗ್ಬಿಡ್ಬೇಕು ಅಂತೇಳಿ. ಇಡ್ಲಿ ಆಗೋದ್ರೊಳಗಡೆ ಇನ್ನು ಚಿಕ್ಕ ಪುಟ್ಟ ಕೆಲಸಗಳಾಯಿತು,
ಮನೇಲಿ ಮಕ್ಕಳು ಕೂಡ ಎದ್ದಿದ್ರು, ಇನ್ನು ಅತ್ತೆ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಮತ್ತು ಇನ್ನು ತಿಂದು ಹೋಗ್ತಾರೆ ತಿಂಡಿನ ಅಂತ ಹೇಳಿ ಬೇಗ ಬೇಗ ನಾನು ಒಂದು ರೌಂಡ್ ಎಲ್ಲ ಇಡ್ಲಿ ತೆಗೆದು ಇನ್ನೊಂದು ರೌಂಡ್ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಪರವಾಗಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಅವಲಕ್ಕಿ ಬೇಕು ಅಂತ ಅನ್ನಿಸ್ತು. ಅವಲಕ್ಕಿ ಹಾಕಿದ್ರೆ ಇನ್ನೂ ಸ್ಮೂತಾಗಿ ಬರ್ತಿತ್ತು. ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು ಇವತ್ತು. ಹಾಗೆ ನಮ್ಮ ಅಮ್ಮಂಗೂ ಕೂಡ ನಾನು ಬೆಳಗ್ಗೆನೆ ತಿಂಡಿ ಕಳಿಸ್ತಾ ಇರ್ತೀನಲ್ಲ, ಸೊ ಅಮ್ಮಂಗೂ ಕೂಡ ಬೇಕು ಅಂತೇಳಿ ಬೇಗನೆ ತೆಗೆದೆ. ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, ಫಸ್ಟ್ ರೌಂಡೇ ನಾನು ತುಂಬ ಹೊತ್ತು ಹಂಗೆ ಬಿಟ್ಬಿಟ್ಟಿರ್ತೀನಿ. ಬಿಕಾಸ್ ಅದು ಚೆನ್ನಾಗಿ ಅನಿಸುತ್ತೆ ತೆಗೆಯೋವಾಗ. ಇದೇ ಫಸ್ಟ್ ಟೈಮ್ ನಾನು ಕ್ವಿಕ್ಕಾಗಿ ಸೆಕೆಂಡ್ ರೌಂಡ್ ಹಾಕಿರೋದು. ಆಲ್ಮೋಸ್ಟ್ ಗ್ಯಾಪ್ ಬಿಟ್ಟು ಸೆಕೆಂಡ್ ರೌಂಡ್ ಹಾಕ್ತೀನಿ. ಇವತ್ತೇ ಫಸ್ಟ್ ಟೈಮ್ ಮನೇಲಿ ಜನ ಇದ್ದಾರೆ ಮತ್ತು ಅಮ್ಮಂಗೂ ಕೂಡ ತಿಂಡಿ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಸೆಕೆಂಡ್ ರೌಂಡ್ ಹಾಕಿಟ್ಟಾಯಿತು. ಇನ್ನು ನೋಡ್ತಾ ಇದ್ದೀರಲ್ಲ ಜಯಂತ್ ಆಲ್ರೆಡಿ ಎಲ್ಲ ಹೆಂಗೆ ಜೋಡಿಸ್ಕೊಂಡಿದ್ದಾರೆ ಅಂತೇಳಿ. ಇನ್ನು ಹೊರಗಡೆ ಫುಲ್ ಮೋಡ ಮುಚ್ಕೊಂಡಿತ್ತು ಫ್ರೆಂಡ್ಸ್. ಇವತ್ತು ಭಾನುವಾರ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಮತ್ತು ಬೆಳಗ್ಗೆ ಏನೂ ಆಗಿದೆನಾ ಇನ್ನೂ ಕತ್ಲಿದೆ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ನಮ್ಮ ಮತ್ತೆ ಅದನ್ನೇ ಅಂತ ಇದ್ರು, ಮಳೆ ಬರೋ ಥರ ಇದೆ, ಮಕ್ಕಳು ಸ್ವಲ್ಪ ಬೆಚ್ಚಿಗೆ ಇಟ್ಕೊಳ್ಳಮ್ಮ ಹಾಗೆ ಹಿಂಗೆ ಅಂತ ಹೇಳಿ ತಿಂಡಿ ತಿಂತಾ ಇದ್ದಾರೆ. ಸೊ ಮನೆ ಕೂಡ ಆಲ್ರೆಡಿ ಎಲ್ಲ ಕ್ಲೀನ್ ಆಗಿದ್ದಾಯಿತು. ಮಿಟ್ಟು ಮತ್ತು ಮಿಂಚು ಇಬ್ಬರು ಸ್ವಲ್ಪ ಹಠ ಮಾಡಿದ್ರು ಅಂತೇಳಿ ಅಮ್ಮನ ಮನೆಗೆ ಹೋಗಿ ಇಡ್ಲಿ ಕೊಟ್ಟು ಹಾಗೆ ಬಿಟ್ಟು ಬಂದುಬಿಟ್ಟಿದೆ ಫ್ರೆಂಡ್ಸ್. ಹಾಗೆ ಬಿಟ್ಟು ಬಂದು ಮತ್ತೆ ನಾನು ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನಂದು ಅಫಿಲೇಟಿಂಗ್ದೆಲ್ಲ ನೋಡಿಕೊಂಡು ಮತ್ತು ಕೆಲವೊಂದಷ್ಟು ಎಡಿಟ್ಸ್ ಇತ್ತು, ಒಂದೆರಡೇ ಇತ್ತು, ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ, ಇವತ್ತು ಸಂಡೇ ಅಲ್ವಾ, ಜಯಂತ್ ಬೇರೆ ಅಂಗಡಿ ಹಾಕಿದ್ದಾರೆ. ಇವತ್ತು ಆ್ಯಕ್ಚುಲಿ ಅಂಗಡಿ ಹಾಕಬಾರ್ದಾಗಿತ್ತು ಅವರು, ಆದರೂ ಕೂಡ ನಾನು ಇನ್ನು ಒಂದು ವಾರ ರಜೆ ಹಾಕ್ಬಿಟ್ಟಿದ್ದೀನಿ. ಜನ ಎಲ್ಲ ಖಾಲಿ ಅಂತ ಅನ್ಕೊತಾರೆ. ಶನಿವಾರ ನಿನ್ನೆ ಒಂದಿನ ಹಾಕಿದ್ದೀನಿ, ಇವತ್ತು ರಜೆ ಮಾಡೋದು ಬೇಡ, ವ್ಯಾಪಾರ ಕಡಿಮೆ ಆದರೂ ಪರವಾಗಿಲ್ಲ ಹೋಗ್ತೀನಿ ಅನ್ನೋ ಕಾರಣಕ್ಕೆ ಹೋಗಿದ್ರು. ನಂದಿನ್ನು ಏನೂ ಕೆಲಸ ಇಲ್ಲ ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ, ಇವತ್ತು ಸಂಡೇ ಆದರೂ ಕೂಡ ಶೂಟ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಕೆಲವೊಂದು ಅನ್ಬಾಕ್ಸಿಂಗ್ ಶೂಟ್ಸ್ ಇಟ್ಕೊಂಡಿರ್ತೀನಲ್ಲ ಹಾಗೆ. ಸೊ ಆಲ್ಮೋಸ್ಟ್ ನಾನು ಸಂಡೇ ಮಾಡಲ್ಲ, ಬಟ್ ಇವತ್ತು ಅದೇನೋ ಗೊತ್ತಿಲ್ಲ ಮಾಡಬೇಕು ಅಂತ ಇತ್ತು. ಮೈಂಡ್ ಕೂಡ ಫ್ರೆಶ್ ಇತ್ತು, ಅದಕ್ಕೋಸ್ಕರನೇ ರೆಡಿ ಆಗ್ತಾ ಇದ್ದೆ. ಎಲ್ಲ ಕೆಲಸ ಆಗಿದೆ ಮನೇಲಿ. ಮತ್ತು ನಾನು ಚಿಟ್ಟಿ ಅಷ್ಟೇ ಇರೋದು ಜಯಂತ್ ಅವ್ರ ಕೆಲಸಕ್ಕೆ. ಮಕ್ಕಳು ಅಮ್ಮನ ಮನೇಲಿ ಹೆಂಗಿತ್ತು ಗೊತ್ತಾ, ಮೈಂಡ್ ಅಂತೂ ಪೂರ್ತಿ ಒಂಥರ ಪೀಸ್ ಆಫ್ ಮೈಂಡ್ ಫ್ರೆಂಡ್ಸ್. ಈ ಥರದ್ದು ಅವಾಗವಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಆಸೆ, ಆದರೆ ಅಷ್ಟರ ಮಟ್ಟಿಗೆ ಏನಾಗಲ್ಲ. ಇನ್ನು ನೆಕ್ಸ್ಟು ಐಸ್ ಪ್ಯಾಕಿಂದ ಫೇಶಿಯಲ್ ಮಾಡ್ಕೊಂಡು ಬಂದೆ. ಜಸ್ಟ್ ಐಸ್ ಕ್ಯೂಬ್ಸಿಂದ ನಾನು ಇದೇ ಫಸ್ಟ್ ಫ್ರೆಂಡ್ಸ್ ನಾನು ಈ ಥರ ಮಾಡ್ಕೊತಿರೋದು. ನನಗೆ ಐಸ್ ಏನಾದರೂ ನನ್ನ ಫೇಸಿಗೆ ತಾಕಿದ್ರೆ ಫೇಸ್ ಮೇಲೆ ಗದ್ರ ಅಂತಾರೆ ಗೊತ್ತಾ, ಈ ಇರುವೆ ಕಡ್ದಾಗ ಆಗುತ್ತೆ ಗೊತ್ತಾ, ಸೊ ಆ ಥರದ್ದು ಆಗ್ತಿರುತ್ತೆ ಯಾವಾಗಲೂ ಅಷ್ಟೇ. ಈವನ್ ಇವಾಗಲೂ ಹಾಗೆ ಆಗುತ್ತೆ. ನೋಡೋಣ ಅದ್ರ ವಿರುದ್ಧ ಏನಾದರೂ ಟ್ರೈ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅದ್ರ ವಿರುದ್ಧ ನಾನು ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ನಿಗೆ ಏನಾದರೂ ಪರವಾಗಿಲ್ಲ, ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಹೀಗೆ ಸೆನ್ಸಿಟಿವ್ ಅಂತ ಬಿಟ್ಕೊಂಡ್ರೆ ಆಗಲ್ಲ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. 2 ಟೈಮ್ಸ್ ಮಾಡಿದ್ದೀನಿ ಇಲ್ಲಿವರೆಗೂ, ಪರವಾಗಿಲ್ಲ, ಒಳ್ಳೆ ರಿಸಲ್ಟ್. ಇನ್ನು ಆ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂತಲೂ ಹೇಳ್ತಾರೆ. ಎಸ್, ನನಗೂ ಆ ಅನುಭವ ಆಗಿದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸ್ಕಿನ್. ಅದಾಗಿದ ತಕ್ಷಣ ಇನ್ನು ಒಳಗಡೆ ಬಂದು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಟೈಮ್ ಅಂತೂ ತುಂಬ ಫ್ರೀಯಾಗಿತ್ತು, ತುಂಬ ಪೀಸ್ ಆಫ್ ಮೈಂಡ್ ಇತ್ತು. ಹಾಗಾಗಿ ಫೇಸ್ ಸ್ಕ್ರಬ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಸ್ಕ್ರಬ್ ಮಾಡ್ಕೊತಿದ್ದೀನಿ. ವೀಕ್ಲಿ 2 ಅಂತೂ ಸ್ಕ್ರಬ್ ಮಿಸ್ ಮಾಡಲ್ಲ ಫ್ರೆಂಡ್ಸ್ ನನಗೆ ಸ್ಕ್ರಬ್ ಇರಲೇಬೇಕು. ಇನ್ನು ನಾನು ಯೂಸ್ ಮಾಡೋವಂಥದ್ದು MK-ಫೇನು. ಈ ಸ್ಕ್ರಬ್ ಯೂಸ್ ಮಾಡಿ ಮಾಸ್ಕ್ ಹಾಕಿದ್ರೆ ಅದೇನೋ ಒಂಥರ ಗ್ಲೋ, ಮತ್ತು ನನ್ನ ಫೇಸ್ ಮೇಲೆ ಯಾವುದೇ ರೀತಿಯಾಗಿ ಪಿಂಪಲ್ಸ್ ಆಗುತ್ತೆ, ಆದರೂ ಕೂಡ ಬೇಗ ಹೋಗುತ್ತೆ ಮತ್ತು ಅದರ ಕಲೆ ಕೂಡ ಉಳಿಯಲ್ಲ. ಯಾಕೆ ಅಂತಂದರೆ ನಾನು ವೀಕ್ಲಿ 2 ಟೈಮ್ಸ್, ಅಟ್ಲೀಸ್ಟ್ 2 ಟೈಮ್ಸ್ ನಾನು ಸ್ಕ್ರಬ್ ವಿತ್ ಫೇಸ್ ಪ್ಯಾಕ್ ಹಾಕ್ತೀನಿ. ಸೊ ನೀವು ಏನಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಸ್ಕಿನ್ ಕೇರಲ್ಲಿ ಅಂತಂದರೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೇನು ಇಷ್ಟನೋ ಖಂಡಿತ ಅದನ್ನು ಮಾಡ್ಬೋದು, ಅಂದರೆ ಬ್ರ್ಯಾಂಡ್ ವೈಸ್. ಇನ್ನು ಮನೆಯಲ್ಲಿ ಹೋಮ್ ರೆಮಿಡಿ ಯೂಸ್ ಮಾಡ್ತೀನಿ ಅಂತಂದ್ರೂ ಪರವಾಗಿಲ್ಲ ಮಾಡಿ. ಅಟ್ಲೀಸ್ಟ್ ಸ್ಕ್ರಬ್ ಮತ್ತು ಮಾಸ್ಕ್ ಮಾತ್ರ 2 ಸಾರಿ ಅಥವಾ 3 ಸಾರಿ ವಾರದಲ್ಲಿ ಆಗ್ತಾ ಇರಲಿ. ಇದು ನನ್ನ ಕಡೆಯಿಂದ ನಿಮಗೆ ಸಜೆಷನ್. ನಾನು ಯಾಕಂದರೆ ರಿಯಲ್ ಒಂದು ಬೆನಿಫಿಟನ್ನು ತೊಗೊಂಡಿದ್ದೀನಿ ಅದರಿಂದ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಸ್ಮೂತಾಗಿ ಒಂದು 10 ನಿಮಿಷನಾದರೂ ನಾನು ಸ್ಕ್ರಬ್ ಮಾಡ್ಕೊತೀನಿ. ತೀರಾ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ 5 ನಿಮಿಷಕ್ಕೆ ಸ್ಟಾಪ್ ಮಾಡ್ಬೋದು. ಬಟ್ ನನಗೆ ಸ್ಕ್ರಬ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತ ಅನಿಸುತ್ತೆ ಫ್ರೆಂಡ್ಸ್, ಯಾಕಂದರೆ ಲೈಟ್ ಮಸಾಜ್ ಮಾಡ್ತೀನಿ ನಾನು, ಹಾಗಾಗಿ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡು. ಅದಾಗಿದ ತಕ್ಷಣ ಇವಾಗ ಜಸ್ಟು ಫೇಸ್ ವಾಶ್ ಅದು ಇದು ಏನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ಒಂದು ಹೋಗಿ ಪ್ಲೇನ್ ವಾಟರಲ್ಲಿ, ಅದರಲ್ಲೂ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಇವಾಗ ಮಾಸ್ಕ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಇನ್ನು ನನಗೆ ಮಾಸ್ಕ್ ಅಪ್ಲೈ ಮಾಡಿದ್ದೀನಿ ಅಂತಂದರೆ ಅದು ಒಣಗೋದ್ರೊಳಗಡೆ ನನಗೆ ಬೇರೆ ಕೆಲಸಗಳು ಕೂಡ ಆಗಿಬಿಡ್ಬೇಕು, ಟೈಮ್ ವೇಸ್ಟ್ ಆಗಬಾರ್ದು, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅಂದರೆ ಏನಾದರೂ ಒಂದು ಬರೆಯುವಂಥದ್ದು ಅಥವಾ ಏನೋ ಪಾತ್ರೆ ತೊಳೆಯುವಂಥದ್ದು, ಕಸ ನೆಲ ಏನೇ ಇರಲಿ. ಬಟ್ ಇವತ್ತು ಮಾತ್ರ ಕಸ ನೆಲ ಈ ಥರದ್ದೇನು ಇರಲಿಲ್ಲ. ಅದಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಇನ್ನು ಎಡಿಟಿಂಗ್ ಮಾಡೋದಕ್ಕೆ ಕೂತ್ಕೊಂಡೆ ನಾನು. ಇನ್ನು ಈ ಫೇಸ್ ಪ್ಯಾಕ್ ಅಂತೂ ಪರ್ಸ್ನಲಿ ನನಗೆ ತುಂಬ
ಫೇವ್ರೆಟ್ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗುತ್ತೆ ಗೊತ್ತಾ, ಸ್ಕಿನ್ ಅನ್ನೋದು ಎಷ್ಟೇ ಹಾಳಾಗಿದ್ರು ಕೂಡ ರಿಕವರ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ ಇದೊಂದು ಎಮ್ ಕೆಫೇನ್ ಫೇಸ್ ಮಾಸ್ಕ್. ನಾನು ಇವಾಗಲ್ಲ ನಾನು ಯೂಸ್ ಮಾಡ್ತಿರೋದು, ಆಲ್ಮೋಸ್ಟ್ ಚಿಟ್ಟಿ ಹುಟ್ಟಿ ಆಲ್ಮೋಸ್ಟ್ 1 ಇಯರ್ ಒಳಗಡೆನೇ ಇದ್ದ ಅನಿಸುತ್ತೆ, ಅವಾಗಲಿಂದನೂ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಮೇ ಬಿ ಹಳೇ ನಂದು ಲಾಗ್ಸ್ ನೋಡ್ತಾ ಇರೋರಿಗೆ ಗೊತ್ತಿರ್ಬೋದು ಎಮ್ ಕೆಫೇನ್ ಯಾವಾಗಲೂ ಯೂಸ್ ಮಾಡ್ತೀನಿ ನಾನು ಅಂತ. ಟ್ರೈ ಮಾಡಿ, ನಿಮಗೂ ಕೂಡ ಹೆಂಗೆ ಅನಿಸುತ್ತೆ ನೋಡಿ, ನನಗೆ ಫೀಡ್ಬ್ಯಾಕ್ ಶೇರ್ ಮಾಡಿ. ನಂಗಂದ್ರೂ ಪರ್ಸ್ನಲಿ ಇಷ್ಟ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲದು ಕೂಡ ಅಪ್ಲೈ ಮಾಡಿದ್ದಾಯ್ತಾ, ಇದಿನ್ನು ಒಣಗಬೇಕಲ್ಲ. ಸೊ ಒಣಗಿದಾದ್ಮೇಲೆ ಬಂದು ನಾನು ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ವಾಶ್ರೂಮಲ್ಲೇ ನೀರು ಹಾಕೊಂಡು ತೊಳ್ಕೊಳ್ಳೋದು ಜಾಸ್ತಿ ನಾನು, ಬಟ್ ಇವತ್ತು ಸ್ವಲ್ಪ ಲೈವಾಗಿ ಡಿಫ್ರೆನ್ಸ್ ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡು ಈ ಥರ ವೆಟ್ ಪ್ಯಾಡಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫೇಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಮೀನ್ಸ್ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಅನಿಸ್ತಾ ಇದೆ ಗೊತ್ತಿಲ್ಲ, ಲೈವಾಗಿ ಮಾತ್ರ ನಾನಂತರ ತುಂಬ ಎಂಜಾಯ್ ಮಾಡ್ತೀನಿ ನನ್ನ ಸ್ಕಿನ್ ಜೊತೆ. ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ವಿತಿನ್ ಒನ್ ಯೂಸೇಜಲ್ಲೇ ನಮಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ಬಿಡುತ್ತೆ. ಇನ್ನು ಇದಾಗಿದ ತಕ್ಷಣ ನಂದು ಮೇಕಪ್ ಸ್ಟಾರ್ಟ್ ಆಯಿತು. ಮೇಕಪ್ ಸ್ಟಾರ್ಟ್ ಆಗಿ ಶೂಟ್ಸ್ ಎಲ್ಲ ಮುಗೀತು. ಸೊ ಅದಾಗಿದ ತಕ್ಷಣ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ 3 hours ಬೇಕಾಯಿತು. ಮತ್ತು ಇವಾಗ ನೋಡಿ ಮತ್ತೆ ಎಲ್ಲದು ಕೂಡ ಪ್ಯಾಕಪ್ ಅನ್ನೋ ರೀತಿಯಾಗಿ, ಸೊ ಮೇಕಪ್ ಎಲ್ಲ ಮೀನ್ಸ್ ಮೇಕಪ್ ಹಾಗೆ ಇದೆ, ಡ್ರೆಸ್ಸಸ್ ಎಲ್ಲ ತೆಗೆದು ಮಡ್ಚಿಟ್ಟು ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಟು ಬಂದು ಇವಾಗ ಆಲ್ರೆಡಿ ನಮ್ಮ ಮಿಟ್ಟಕ್ಕ ಬಂದು ತಲೆ ತಿಂತಾ ಇದ್ದಾಳೆ. ಅವಳ ಜೊತೆ ಮಾತಾಡ್ಕೊತ ಟೀ ಮಾಡ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ, 3 hours ಕಂಟಿನ್ಯೂಸ್ ಶೂಟ್ ಮಾಡಿ ನನಗೆ ಒಂಥರ ಫುಲ್ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ನಿಜವಾಗ್ಲೂ ಹಾಗೆ ಆಗ್ತಿದೆ. ಅದೇನಾಗುತ್ತೆ, ಬಟ್ಟೆ ಹಾಕೊಂಡು ಬಿಚ್ಚಿ ಏನಾಗುತ್ತೆ ಅಂದರೆ ಫುಲ್ ಸುಸ್ತಾಗುತ್ತೆ. ಅದು ನೋಡೋರ್ಗೆ ಹಂಗೆ ಅನ್ಸಲ್ಲ, ಅದು ಫೀಲ್ ಮಾಡುವಾಗ ರಿಯಲಿ ಹರ್ಟ್, ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ. ಯಾಕೆ ದಿವ್ಯ ಮತ್ತು ನಿಮ್ಗೆ ಏನು ಕಷ್ಟ, ನೀವು ಮಾಡ್ಕೊಬಿಡಿ ನಿಮ್ಗೆ ಯಾರು ಹೇಳಿದ್ರು ಅಂತೆಲ್ಲ ಕಮೆಂಟ್ಸ್ ಹಾಕ್ಬಿಡ್ತೀರಪ್ಪ ನೀವು, ನಂಗೆ ಭಯ ಆಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಅಂದರೆ ಏನೇ ಚಿಕ್ಕ ಕೆಲಸ ಮಾಡಿದ್ರು ಅದ್ರ ಕಷ್ಟ ಇರುತ್ತೆ, ದೊಡ್ಡ ಕೆಲಸ ಮಾಡಿದ್ರು ಕಷ್ಟ ಇರುತ್ತೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಸೊ ಇನ್ನು ಸುಸ್ತಾಯ್ತಲ್ಲ, ಏನಾದರೂ ರಿಲ್ಯಾಕ್ಸಿಂಗ್ ಬೇಕು ಅಂತ ಅನಿಸ್ತು, ಹಾಗಾಗಿ ಟೀ ಮಾಡ್ಕೊತಾ ಇದ್ದೀನಿ. ನಾನು ಸ್ವತಃ ನನಗೋಸ್ಕರ ಟೀ ಮಾಡ್ಕೊಳ್ಳೋದು ತುಂಬ ರೇರ್, ನನಗೆ ಅನಿಸಿದ್ರೆ ಮಾತ್ರ. ಅದು ಯಾಕೋ ಇವತ್ತು ವೆದರ್ಗೆ ಹೊರಗಡೆ ನೋಡಿಯಲ್ಲಿ ಕಿಟಕಿಲಿ ಹೆಂಗೆ ಕಾಣಿಸ್ತಾ ಇದೆ, ಫುಲ್ ಅಂದರೆ ಹಾಗೆ ಇತ್ತು ಇವತ್ತು ವೆದರ್ ಅನ್ನೋದು, ಫುಲ್ ಒಂಥರ ಮಳೆ ಬರೋ ರೀತಿಯಾಗಿ ವಾತಾವರಣ. ಸೊ ಆ ಥರದೊಂದು ವಾತಾವರಣಕ್ಕೆ ಇಷ್ಟಪಟ್ಟು ನಾನು ಹೊರಗಡೆ ಬೇರೆ ಜೋಕಾಲಿ ಹಾಕಿಸ್ಬಿಟ್ಟಿದ್ದೀನಿ. ಅದು ಒಂಥರ ಬಿಡಿ, ಅದು ಒಂಥರ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಇನ್ನು ಚಹಾ ಮಾಡ್ಕೊತಾ ಇದ್ದೀನಿ. ಮಿಟ್ಟು ಕೂಡ ಬಂದು ಅಮ್ಮ ನನಗೂ ಚಹಾ ಬೇಕು, ನಾನು ನೀನು ಮಾತಾಡ್ಕೊತ ಕುಡಿಯೋಣ ಹಾಗೆ ಹಿಂಗೆ ಅಂದಿದ್ದಕ್ಕೆ ಸರಿ ಅಂತ ಹೇಳಿ ಅವಳಿಗೊಂದು ಸ್ವಲ್ಪ ಟೀ ಹಾಕಿ ಅದಕ್ಕೆ ಹಾಲು ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ನೋಡಿ ನನ್ನ ರಿಲ್ಯಾಕ್ಸೇಷನ್ ಟೈಮ್, ಹಬ್ಬ ಒಂಥರ ಸ್ವರ್ಗ ಸಿಕ್ಕಂಗಾಗುತ್ತೆ. ಮನೇಲಿ ಕೆಲಸ, ನಂದು ಪ್ರೊಫೆಷ್ನಲ್ ಪರ್ಸ್ನಲ್ 2 ಕೆಲಸ, ಇನ್ನು ಮಗಳ ಜೊತೆ ಫುಲ್ ಮಾತಾಡ್ಕೊತ ಈ ಥರ ಜೋಲಿ ಕೂತ್ಕೊಂಡಿದ್ರೆ ವಾಟ್ ಅ ಟೈಮ್ ಗೊತ್ತಾ, ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಥರ ಅವಾಗವಾಗ ಇಷ್ಟ ಕೂತ್ಕೊಳ್ಳೋದಕ್ಕೆ. ಹೊರಗಡೆ ಜೋಕಾಲಿ ಹಾಕಿದ್ದಾಗಿಂದ ಇನ್ನೊಂದು ಸ್ವಲ್ಪ ಖುಷಿ ಆಗ್ತಾ ಇದೆ, ಬಿಕಾಸ್ ಚೆನ್ನಾಗಿ ಅನಿಸುತ್ತೆ. ನಮ್ಮ ಜಯಂತಿ ಆವಾಗಲೂ ಹೇಳೋರು ಹೊರಗಡೆ ಹಾಕೋಣ ಅಂತೇಳಿ, ನಾನೇ ಒಳಗಡೆ ಹಾಕೋಣ ಅಂತ ಅಂದ್ಕೊಂಡು ಒಳಗಡೆ ಹಾಕಿದ್ದೆ. ಇವಾಗ ಅಮ್ಮ ಬಂದಾಗಿಂದ ಅತ್ತೆ ಬೇರೆ ಬಂದ್ರಲ್ಲ, ಸೊ ಕೆಲಸ ಮಾಡೋಕ್ಕೆ ಯಾಕೋ ಒಂಥರ ಎಡ್ವರ್ಟ್ ಆಗ್ತಿದೆ ಅಂತೇಳಿ ಹೊರಗೆ ಹಾಕಿದ್ದು. ಅದು ಇಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನು ನನಗೆ ಫೋನ್ ನೋಡಿ ಕಣ್ಣೆಲ್ಲ ಟಯರ್ಡ್ ಆಗಿರುತ್ತೆ. ಇದು ಒಂಥರ ಬೆಡ್ಶೀಟ್ ಹಾಕಿರೋದು ಕಣ್ಣಿಗೆ ಒಂಥರ ತಂಪು ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ಅದು ಹಾಗೆ ಇರಲಿ ಅಂತ ಹೇಳಿ ಕೂತ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡ್ಕೊಂತ. ನಾನು ಇನ್ನು ಅವರಿಬ್ರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದೀರಾ, ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಮಿಂಚು ಕೂಡ ಮಲಗಿದ್ದಾಳೆ, ಚಿಟ್ಟಿ ಕೂಡ ಮಲ್ಕೊಂಡಿದ್ದ. ಸೊ ಹಂಗಾಗಿನೇ ನಮ್ಮಿಟ್ಟು ನನಗೆ ಅಷ್ಟು ತಲೆ ತಿಂತಾ ಇರ್ತಾಳೆ. ಅವಳಿಗೆ ನಿದ್ದೆ ಬರಲ್ಲ ಫ್ರೆಂಡ್ಸ್. ಅವಳು ಹೆಂಗೆ ಮಾತಾಡಿದ್ರು, ಹೆಂಗೆ ಕ್ವಶನ್ಸ್ ಕೇಳಿದ್ರು ಮಧ್ಯಾಹ್ನ ನಿದ್ದೆ ಮಾಡಲ್ವೇನೆ ನೀನು ಅಂತಂದರೆ ಅವಳಿಗೆ ನಿದ್ದೆನೇ ಬರಲ್ಲ. ತುಂಬ ರೇರ್ ನಮ್ಮ ಮಿಟ್ಟಕ್ಕ ಮಲ್ಕೊಳ್ಳೋದು ಮಧ್ಯಾಹ್ನ. ಬಟ್ ರಾತ್ರಿ ಮಾತ್ರ ಎಕ್ಸಾಕ್ಟ್ 10:00 ಮಲ್ಕೊಂಡ್ಬಿಡ್ತಾಳೆ ಅವಳು. ಎಂಥ ನಿದ್ದೆ ಅಂದರೆ ಅವಳಿಗೆ ಅದು ಒಂದು ತುಂಬ ಇಷ್ಟ ನಮಗೆ. ಇನ್ನು ನಾನು ರೆಸ್ಟ್ ಮಾಡೋಕ್ಕಂತ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಸರ್ಟೈನ್ ಟೈಮ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್, ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಹೇಳ್ತೀನಿ, ಅಥವಾ 1 hour ಏನೇ ಆಗಿರಲಿ, ಅದು ಟೈಮ್ ಸೆಟ್ ಮಾಡಿಕೊಂಡು ಕೂತ್ಕೊಂಡಿರ್ತೀನಿ. ಅದಾಗಿದ ತಕ್ಷಣ ಮತ್ತೆ ಎದ್ದು ಬ್ಯಾಕ್ ಟು ವರ್ಕ್ ಅನ್ನೋ ರೀತಿಯಾಗಿ ಮೇಕಪ್ ಮಾಡಿಕೊಂಡು ಶೂಟ್ಗೆಲ್ಲ ಏನು ಯೂಸ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲದು ಕೂಡ ಆ ಮೇಕಪ್ ಐಟಮ್ಸ್ ಫಸ್ಟ್ ತೆಗೆದಿಟ್ಟು ಇನ್ನು ರೂಮೆಲ್ಲ ಕಸ ಹೊಡ್ಕೊಂಡು ಬಂದು ಹಾಲಲ್ಲಿ ಕೂಡ ಅನ್ಬಾಕ್ಸ್ ಮಾಡಿರೋದೆಲ್ಲ ಕೂಡ ಹಾಗೆ ಬಿದ್ದಿತ್ತು. ಸೊ ಇವ್ರಿಗಿನ್ನು ಫಿಂಗರ್ ಚಿಪ್ಸ್ ಕೇಳಿದರೆ ಫಿಂಗರ್ ಚಿಪ್ಸ್ ಕೂಡ ತರಿಸಿದ್ದೆ ಈ ಗ್ಯಾಪಲ್ಲಿ, ನನಗೆ ಡಿಸ್ಟರ್ಬ್ ಮಾಡಬೇಡ್ರು ಅಂತ ಹೇಳಿ. ಅದು ಕೂಡ ಕವರ್ ಅಲ್ಲೇ ಬಿಸಾಕಿದ್ರು, ಅದನ್ನು ಕೂಡ ನೀಟಾಗಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಕಸ ಹೊಡೆಯೋದು ಪೊರ್ಕೆಲ್ಲ ನಮ್ಮ ಮನೆಯಲ್ಲಿ ಈ ಬಟ್ಟೆಲು ಹೋಗಿ ಮಾಡ್ತಾ ಇರೋದು, ಯಾಕೆಂದರೆ ಇನ್ನೂ ಅಮ್ಮನ ಕಳಿಸಿಲ್ಲಲ್ಲ. ಸೊ ಹಾಗಾಗಿ ಬಟ್ಟೆಲೆ ಹೊಡಿತಾ ಇರೋದು. ಯಾವಾಗಪ್ಪ ಪೊರ್ಕೆ ಮುಟ್ತೀವಿ, ಯಾವಾಗಪ್ಪ ಪೊರ್ಕೆ ಯೂಸ್ ಮಾಡ್ತೀವಿ ಅನ್ನೋ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್. ಯಾಕಂದರೆ ಎಷ್ಟಂತ ಹೊಡಿತೀರ ಬಟ್ಟೆಲಿ,
ಕ್ಲೀನ್ ಆಗಲ್ಲ ಏನಿಲ್ಲ. ಈ ಸೋಫಾದ ಕೆಳಗಡೆ ತೆಗೆದು ಯಾವಾಗ ತಗೋಬೇಕೋ ಏನೋ ಅಂತೆಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ನಮ್ಮ ಜಯನ್ ಮುಖ ನೋಡ್ತಿದ್ದೆ ನಾನು ಪ್ರತಿ ಸಾರಿ, ಮಾಮಿ ಇದನ್ನ ಹೆಂಗಪ್ಪ ಕ್ಲೀನ್ ಮಾಡಬೇಕು ಅಂತೇಳಿ. ಸೊ ಹಾಗೆ ತಲೆ ಒಂಥರ ಹಿಡಿಯುತ್ತೆ. ಇನ್ನು ಮನೆ ಎಲ್ಲ ಕಸ ಹೊಡೆದಿದ್ದಾಯ್ತು ಫ್ರೆಂಡ್ಸ್. ಇನ್ನು ಅಡುಗೆ ಮನೆಗೆ ತಡ್ಕೊಂಡಿದ್ದೀನಿ. ಒಳಗಡೆ ಬಂದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಅಡುಗೆನೆಲ್ಲ ತೆಗೆದಿಟ್ಟು ಇನ್ನು ಉಳಿದಿರೋ ಪಾತ್ರೆಗಳು ಅಷ್ಟು ಸಿಂಕ್ಗೆ ಹಾಕ್ಕೊಂಡು ಎಲ್ಲ ತಿಕ್ಕಿಟ್ಕೊಂಡು ತೊಳಿತಾ ಇದ್ದೀನಿ. ಸೊ ನಮ್ಮ ಜಯಂಕಂತರೂ ಆಲ್ರೆಡಿ ಒಂದು 3-4 ಸರಿ ಫೋನ್ ಮಾಡಿಬಿಟ್ಟಿದ್ದೆ ನಾನು, ಮಾಮಿ ಇವತ್ತು ಸಂಡೇ ಅಂದರೆ ಸಂಡೇ ಅಂತಲೇ ಅನ್ನಿಸ್ತಿಲ್ಲ, ದಯವಿಟ್ಟು ಬಾ, ನಿನಗೆ ವ್ಯಾಪಾರ ಇಲ್ಲ ಅಂತಂದರೆ ವಾಪಸ್ ಬಾ ಅಂತ ಕರಿತಾನೆ ಇದ್ದೆ. ಇರಲಿ ಅಂದರೆ ಇವತ್ತು ಸಂಡೇ ಫ್ರೆಂಡ್ಸ್ ಆಲ್ಮೋಸ್ಟ್ ಇರಲ್ಲ, ವಿದ್ಯಾನಗರದಲ್ಲಿ ಯಾರೂ ಇರಲ್ಲ. ಸೊ ಅಂಥದ್ರಲ್ಲೂ ಕೂಡ ನಿಂತ್ಕೊಂಡಿದ್ದಾರೆ ಅಂತಂದರೆ ಅವ್ರು ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗಬೇಕು ಇಲ್ಲಿನೋ ಇದೆ ಅಂತ ಹೇಳಿ ಹಂಗಾಗಿ ನಿಂತ್ಕೊತೀನಿ ಅಂತ ಹೇಳಿದರು. ಸರಿ ಆಯ್ತು ಬಿಡು ಓತಗೆ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಫೋರ್ಸ್ ಮಾಡಲಿಲ್ಲ. 1-2-3 ಸರಿ ಫೋನ್ ಮಾಡಿದೆ, ಎಷ್ಟಾಯಿತು ಬಾ ಅಂತೇಳಿ. ಸರಿ ಬರ್ತೀನಿ, ಒಂದು 5 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತಂದರು. ಆಲ್ಮೋಸ್ಟ್ 4:45 ಆಗಿತ್ತು ಆ ಒಂದು ಟೈಮಿಂಗ್ಸಲ್ಲಿ. ಇವಾಗ ನಾನು ಪಾತ್ರೆ ಎಲ್ಲ ತೊಳಿತಾ ಇರೋದು. ಬೇಗ ಇದಿಷ್ಟು ಪಾತ್ರೆ ತೊಳ್ಕೊಂಡ್ಬಿಟ್ರೆ ನಂದು ಇನ್ನೇನು ಕೆಲಸ ಇಲ್ಲ. ಜಯಂತ್ ಬಂದುಬಿಟ್ರೆ ಇನ್ನು ಸಂಡೇ ಸ್ಪೆಷಲ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ಹಾಗಾಗಿ ಇದೆಲ್ಲದು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ಇದಿಷ್ಟು ಕ್ಲೀನ್ ಮಾಡೋದ್ರೊಳಗಡೆ ಬಂದು ಎಲ್ಲದೂ ಕೂಡ ಪಾಪ ಕೆಳಗಡೆ ಆಟೋದಲ್ಲಿ ತರ್ತಾರಲ್ಲ, ಅದನ್ನು ಮೇಲ್ಗಡೆ ಇಡೋತ್ತಿಗೆ ಸುಸ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ಒಂದು ಗ್ಲಾಸ್ ನೀರು ಕುಡಿದು ಇನ್ನು ಡೇನ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಅಬ್ಬಬ್ಬ ಯಾಕೋ ಟೀ ಮಾಡ್ಕೊಂಡ್ಬಿಟ್ಟಿದ್ಯಾ, ಅದು ನಿನಗೊಬ್ಳಿಗೆ ಆಶ್ಚರ್ಯ ಇದು ಅಂತ ಹೇಳಿ ರೇಗಿಸ್ತಾ ಇದ್ರು. ಬಿಕಾಸ್ ನಾನು ಮಾಡ್ಕೊಳ್ಳಲ್ಲ ಹಾಗಾಗಿ. ಇನ್ನು ಬಂದ ತಕ್ಷಣ ಇಲ್ಲಿ ನೋಡಿ ಇಡ್ಲಿ ಹಾಕೊಂಡು ತಿಂತಾ ಇದ್ದಾರೆ. ಬಿಕಾಸ್ ಅಲ್ಲಿ ಮಧ್ಯಾಹ್ನ ಹೊತ್ತು ತಿಂದಿರಲ್ಲ ಅವರು, ಯಾವಾಗಲೂ ಅಷ್ಟೇ ಸಂಜೆ 5 ಗಂಟೆ ಹಂಗೆ ಬರ್ತಾರಲ್ಲ. ಸೊ ಬಂದ ತಕ್ಷಣ ಮನೇಲಿ ಊಟ ಮಾಡ್ತಾರೆ. ನಾನು ಎಷ್ಟೋ ಸರಿ ಹೇಳ್ತೀನಿ ಮಧ್ಯಾಹ್ನ ಅಟ್ಲೀಸ್ಟ್ ಪಾರ್ಸಲರು ತೊಗೊಂಡೋಗಿ ಊಟ ಮಾಡು ಅಂತೇಳಿ. ಬಟ್ ಅವರು ಅಲ್ಲಿ ಅಂಗಡಿ ಹತ್ರ ಯಾರು ಇರಲ್ಲ, ನನ್ನ ಜೊತೆ ಯಾರಾದರೂ ಬಂದುಬಿಟ್ರೆ ಕಸ್ಟಮರ್ಸ್ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಮಧ್ಯಾಹ್ನನೇ ಊಟ ಮಾಡ್ತಿಲ್ಲ. ಅಷ್ಟರ ಮಟ್ಟಿಗೆ ಡೆಡಿಕೇಶನಾಗಿ ವರ್ಕ್ ಮಾಡ್ತಿದ್ದಾರೆ. ಮಾಡಲಿ ಅಂತ ಅನ್ಕೊಂಡು ಸುಮ್ಮನಿದ್ದೀನಿ. ಬಟ್ ಆದರೂ ಕೂಡ ಊಟ ಒಂದು ರೈಸ್ನ ಪಾರ್ಸಲ್ ತೊಗೊಂಡೋಗಿ ಮಾಡೋದಕ್ಕೆ ಏನಾಗುತ್ತೆ ನಿನಗೆ ಅಂತ ಬೈತಿರ್ತೀನಿ ಫ್ರೆಂಡ್ಸ್, ಮಾತೇ ಕೇಳಲ್ಲ. ಇನ್ನು ಸಂಡೇ ಸ್ಪೆಷಲ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನಮ್ಮ ಮನೇಲಿ ಹೊರಗಡೆ ಕೂತ್ಕೊಂಡು ಇಬ್ಬರು ಮಾತಾಡ್ಕೊತ ಮಸಾಲೆ ಎಲ್ಲ ಜೋಡಿಸ್ಕೊಂಡು ಇವಾಗ ನಾನು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಕಡೆ ಜಯಂತ್ ಆಲ್ರೆಡಿ ಚಿಕನ್ ಎಲ್ಲ ತೊಳೆದು ಈ ಥರ ಎಲ್ಲ ಬೇಯಿಸ್ಬಿಟ್ಟಿರ್ತಾರೆ. ಉಪ್ಪು, ಅರಶಿನ ಪುಡಿ ಮತ್ತು ಎಣ್ಣೆ ಹಾಕಿ. ಬಿಕಾಸ್ ಅದನ್ನೇ ನಾವು ಮಕ್ಳಿಗೆ ತಿನ್ನಿಸೋದಲ್ಲ, ಹಾಗಾಗಿ ಅದನ್ನೊಂದು ಸ್ವಲ್ಪ ಸೈಡಿಗೆ ತೆಗೆದಿಟ್ಟು ಅದಾದಮೇಲೆ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಿ ನೀರು ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ಮಾಡಿ. ಯಾಕಂದರೆ ಯಾವಾಗಲೂ ಚಿಕನ್ನ ಎಲ್ಲ ನಾವು ಉಪ್ಪು ಖಾರ ಪುಡಿ ಹಾಕಿ ಉಪ್ಪು ಅರಶಿನ ಪುಡಿ ಹಾಕಿ ಮಾಡಿರ್ತೀವಲ್ಲ, ಅದನ್ನು ಸೈಡಿಗೆ ತೆಗೆದಿಟ್ಟು ಒಗ್ಗರಣೆ ಮಾಡಿ ಆಮೇಲೆ ನಾನು ಚಿಕನ್ ಹಾಕ್ತಿದ್ದೆ. ಅದು ಒಂಥರ ಟೇಸ್ಟ್ ನಮ್ಮ ಅಪ್ಪ ಕಲಿಸಿರೋ ರೀತಿ. ಬಟ್ ಇವತ್ತು ಸಿಂಪಲಾಗಿ ಮಾಡ್ಕೊಂಡ್ವಿ, ಹಾಗೆ ಬೇಯಿಸಿರುವಂಥ ಚಿಕನ್ಗೆ ಮಸಾಲೆ ಹಾಕಿ. ಅದಾಗಿದ ತಕ್ಷಣ ಸ್ವಲ್ಪ ಹೊತ್ತು ಅದಾದಮೇಲೆ ಇಲ್ಲಿ ನೋಡಿ ನಾನು ಸ್ಟೀಲ್ ರ್ಯಾಕ್ಸ್ ತರಿಸಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡಿದ್ದೆ. ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ರೀಲ್ ಆದಷ್ಟು ಬೇಗ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಆಟೋ DM ಅಲ್ಲಿ ಹೋಗಿ ಚೆಕ್ ಮಾಡಿ. ಈ ಕಾರ್ನರ್ಗೆ ಇದೊಂದು ರ್ಯಾಕ್ ಬೇಕಿತ್ತು ಅಂತ ಅನ್ನಿಸ್ತು ಫ್ರೆಂಡ್ಸ್, ತುಂಬ ಕ್ಲಮ್ಸಿ ಅನ್ನಿಸ್ತಿತ್ತು. ಹಾಗಾಗಿ ತರಿಸ್ಕೊಂಡಿದ್ದೀನಿ. ಎಷ್ಟು ದಿನ ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಂತೂ ಕಾಣಿಸ್ತಾ ಇದೆ, ಚೆನ್ನಾಗಂತ ಅನ್ನಿಸ್ತಾನೂ ಕೂಡ ಇದೆ. ಇನ್ನು ಚಿಕನ್ಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಯಾಕೋ ಇವತ್ತು ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸುಸ್ತಾಗಿದ್ದು ಪರವಾಗಿಲ್ಲ ಅಂತೇಳಿ ಮುದ್ದೆ ಮಾಡಿಕೊಂಡು ಊಟ ಮಾಡೋದು. ಸೊ ಇವತ್ತಿನ ಸಂಡೇ ಇಲ್ಲಿಗೆ ಮುಕ್ತಾಯ. ಯಾಕಂದರೆ ಸಿಂಪಲ್ ಲಾಗ್ನ ಈ ಥರ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಥಿಂಕ್ ನಿಮ್ಮೆಲ್ರಿಗೂ ಇವತ್ತಿನ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಫಾರ್ ಮೋರ್ ಲೈಕ್ ದಿಸ್ ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.